ಮತದಾನದ ಬಗ್ಗೆ ಅರಿವು ಮೂಡಿಸಲು ಎಲ್ಲಾ ಜಿಲ್ಲಾಡಳಿತಗಳು ಮತ್ತು ತಾಲೂಕು ಆಡಳಿತಗಳು ಕಳೆದ ಒಂದು ತಿಂಗಳಿನಿಂದ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ರ. ಹಲವು ಕಡೆ ರಂಗೋಲಿ ಸ್ಪರ್ಧೆ, ಇನ್ನು ಹಲವು ಕಡೆ ಎತ್ತಿನ ಗಾಡಿಗಳ ಜಾಥಾ, ಹಾಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಪ್ರಯತ್ನ ಮಾಡಿದ್ರ. ಆದರೆ ಚಿಕ್ಕಬಳ್ಳಾಪುರದ ಒಂದು ಹೋಟೆಲ್ ಈ ಅಧಿಕಾರಿಗಳ ಕಾರ್ಯಕ್ರಮಗಳನ್ನು ಮೀರಿಸುವ ರೀತಿಯಲ್ಲಿ ಮತದಾನದ ಮಹತ್ವ ಸಾರುವ ಕೆಲಸಕ್ಕೆ ಮುಂದಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಏಷಾ ದೇವಾಲಯ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಏಷಾ ನೋಡುವ ಉದ್ದೇಶದಿಂದಲೇ ಪ್ರತಿ ವಾರ ಸಹಸ್ರಾರು ಸಂಖ್ಯೆಯಲ್ಲಿ ಟೆಕ್ಕಿಗಳು ಸೇರಿದಂತೆ ಬೆಂಗಳೂರಿನ ನಿವಾಸಿಗಳು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ಕಾರಣಕ್ಕೆ ಸಹಜವಾಗಿಯೇ ಈಶಾ ದೇವಾಲಯ ಇರುವ ಪ್ರದೇಶದಲ್ಲಿ ಹಲವು ಉದ್ದಿಮೆಗಳು ತಲೆ ಎತ್ತಿವೆ. ಹಾಗೆ ತಲೆ ಎತ್ತುತ್ತಿರುವ ಉದ್ದಿಮೆಗಳಲ್ಲಿ ಪ್ರಮುಖವಾದದ್ದು ಹೋಟೆಲ್ ಉದ್ದಿಮೆ. ಅದೇ ಕಾರಣಕ್ಕೆ ತಲೆ ಎತ್ತಿರುವ ಈಶಾ ದೇವಾಲಯದ ಪ್ರವೇಶ ದ್ವಾರದ ಬಳಿಯೇ ಇರುವ ವಿಶ್ವನಾಥನ್ ಪಿಳ್ಳೈ ಕಿಚನ್, ಉಡುಪಿ ಗಾರ್ಡೇನಿಯಾ ಹೋಟೆಲ್ ಮತದಾನದ ದಿನವಾದ ಇಂದು ಮತದಾನ ಮಾಡಿ ಬಂದವರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮತದಾನದ ಮಹತ್ವ ತಿಳಿಸುವ ಕೆಲಸಕ್ಕೆ ಮುಂದಾಗಿದೆ. ಯಾರೇ ಮತದಾನ ಮಾಡಿ ಬಂದು ಬೆರಳು ತೋರಿಸಿದ್ರೆ ಉಚಿತವಾಗಿ ಊಟ ಮಾಡಬಹುದಾಗಿದೆ. ಇಲ್ಲಿ ಸಹಜ ದಿನಗಳಲ್ಲಿ ಯಾರೇ ಊಟ ಮಾಡಬೇಕಾದ್ರೂ ಸೌತ್ ಇಂಡಿಯನ್ ಊಟ 160 ಮತ್ತು ನಾರ್ತ್ ಇಂಡಿಯನ್ ಊಟ 190 ರೂಪಾಯಿ ಇದೆ. ಆದರೆ ಇಂದು ಮತದಾನ ಮಾಡಿ ಬಂದವರಿಗೆ ಯಾವುದೇ ಊಟ ಮಾಡಿದ್ರೂ ಉಚಿತವಾಗಿ ನೀಡುವುದಾಗಿ ಹೋಟೆಲ್ ಘೋಷಣೆ ಮಾಡಿದೆ. ಇದರಿಂದ ಈಶಾಗೆ ಬರುವ ಪ್ರವಾಸಿಗರಲ್ಲಿ ಮತದಾನ ಮಾಡಿ ಬಂದವರು ಖುಷಿಯಿಂದ ಊಟ ಮಾಡುತ್ತಿದ್ರೆ, ಮತದಾನ ಮಾಡದೆ ಬಂದವರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಈ ಉಡುಪಿ ಗಾರ್ಡೇನಿಯಾದಲ್ಲಿ ಊಟ ಮಾಡಿದ ಸ್ಥಳೀಯ ಯುವತಿ ತೇಜುರಾಜ್ ಸಿಟಿವಿ ಯೊಂದಿಗೆ ಮಾತನಾಡಿ, ಕಲ್ಯಾಣಿ ಹೋಟೆಲ್ ಸುಸಜ್ಜಿತವಾಗಿದೆ, ಮತ ಚಲಾಯಿಸಿದವರಿಗೆ ಉಚಿತ ಊಟ ಎಂದು ಘೋಷಿಸಿರುವುದು ಅಭಿನಂದನೀಯ. ಇದರಿಂದ ತುಂಬಾ ಖುಷಿಯಾಗಿದೆ. ಮತ ಹಾಕುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಪ್ರತಿ ಮತ ಮುಖ್ಯ ಎಂಬ ಬಗ್ಗೆ ಜಾಗೃತಿಯನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುತ್ತಿರುವುದು ಅಭಿನಂದನೀಯ. ನಮ್ಮ ಮತ ನಮ್ಮ ಹಕ್ಕು, ಹಾಗಾಗಿ ಎಲ್ಲರೂ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದ್ರ. ಓಟ್ ಹಾಕಿದೀವಿ, ಓಟ್ ಹಾಕಿ ಇಲ್ಲಿ ಬರ್ಬೇಕಾದ್ರೆ ಆನ್ ದ ವೇ ಕಲ್ಯಾಣಿ ಹೋಟೆಲ್ ನೋಡಿದ್ವಿ. ಸೊ ರೆಸ್ಟೋರೆಂಟ್ ನೋಡಿದ್ಮೇಲೆ ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ರೆಸ್ಟೋರೆಂಟ್ ಇಷ್ಟು ಚೆನ್ನಾಗಿ ಚಿಕ್ಕಬಳ್ಳಾಪುರಲ್ಲಿ ಇದೆಯಲ್ಲ ಅಂತ. ಊಟ ಮಾಡೋಣ ಅಂತ ಬಂದರೆ ಸೊ ಅಲ್ಲಿ ಹೇಳಿದ್ರು ಓಟ್ ಹಾಕಿರೋರಿಗೆ ಮೀಲ್ಸ್ ಫ್ರೀ ಅಂತ. ಅದು ಇನ್ನೂ ಖುಷಿ ಆಯಿತು ನಮಗೆ. ಸೊ ಹೆಂಗೆ ಎನ್ಕರೇಜ್ ಮಾಡ್ತಿದ್ದಾರೆ, ಓಟ್ ಹಾಕಿರೋರಿಗೆ ತುಂಬಾ ಎನ್ಕರೇಜ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ನಾನು ಇದು ನಾಲ್ಕನೇ ಸತಿ 4 ಟೈಮ್ಸ್ ನಾನು BJPಗೆ ಓಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಈ ಥರ ಎನ್ಕರೇಜ್ ಮಾಡ್ತಿದ್ದಾರೆ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ಓಟ್ ಹಾಕಿರೋರಿಗೆಲ್ಲ ಫ್ರೀ ಮೀಲ್ಸ್ ಮತ್ತು ಫ್ರೀ ಡೆಸರ್ಟ್ಸ್ ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತಿದ್ದಾರೆ, ಒಂದೊಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಅದು ತುಂಬಾ ಖುಷಿ ಆಗ್ತಿದೆ. ಇದೇ ಫಸ್ಟ್ ಟೈಮ್ 4 ಸತಿ ಓಟ್ ಹಾಕಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ಈ ಥರ ಪ್ರೋತ್ಸಾಹಿಸ್ತಿದ್ದಾರೆ. ಓಟ್ ಹಾಕಿರೋರಿಗೆಲ್ಲ ಈ ಥರ ಫ್ರೀ ಮೀಲ್ಸ್ ಕೊಟ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ನಮ್ಮ ಮತ ನಮ್ಮ ಹಕ್ಕು. ಇನ್ನು ಉಡುಪಿ ಗಾರ್ಡೇನಿಯಾ ಕಲ್ಯಾಣಿ ಹೋಟೆಲ್ ವ್ಯವಸ್ಥಾಪಕ ಅವಿನಾಶ್ ಮಾತನಾಡಿ, ಇಂದು ದೇಶದ ಅಮೂಲ್ಯ ದಿನ, ಈ ದೇಶದ ಪ್ರಧಾನಿಯನ್ನ ಆರಿಸುವ ಸುದಿನ. ದೇಶದ ಅಭಿವೃದ್ಧಿಗೆ ಉತ್ತಮ ಅಭ್ಯರ್ಥಿ ಆಯ್ಕೆಯಾಗಬೇಕು, ಆ ಮೂಲಕ ಉತ್ತಮ ಪ್ರಧಾನಿಯ ಆಯ್ಕೆಯಾಗಬೇಕು. ಮತದಾನ ಮುಖ್ಯ ಎಂಬುದರ ಅರಿವು ಮೂಡಿಸಲು ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮತ ಹಾಕಿದವರಿಗೆ ಉಚಿತ ಊಟ ನೀಡಲಾಗುತ್ತಿದೆ ಎಂದ್ರ. ಒಟ್ಟಿನಲ್ಲಿ ಮತದಾನ ಮಾಡಲು ಸರ್ಕಾರ ರಜೆ ನೀಡಿದ್ರೆ ಅದೇ ನೆಪವಾಗಿಸಿಕೊಂಡು ಮತದಾನ ಮಾಡದೆ ಪ್ರವಾಸ ಹೋಗುವ ಜವಾಬ್ದಾರಿ ಇಲ್ಲದವರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಡುಪಿ ಗಾರ್ಡೇನಿಯಾ ಹೋಟೆಲ್ ಮಾಡಿರುವ ಘೋಷಣೆ ಪ್ರವಾಸಿಗರಲ್ಲಿ ಹೆಚ್ಚಿನ ಖುಷಿ ತಂದಿತ್ತು. ಮತ ಹಾಕಿದ ಸ್ಥಳೀಯರು ಹೋಟೆಲ್ಗೆ ತೆರಳಿ ಊಟ ಮಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಯಾಕಂದರೆ ಇವತ್ತು ನಮ್ಮ ದೇಶದ ಒಂದು ಅಮೂಲ್ಯವಾದ ದಿನ. ಯಾಕಂದರೆ ದೇಶದ ಒಂದು ಪ್ರಧಾನಿಯನ್ನು ಆಯ್ಕೆ ಮಾಡುವ ದಿನ ಆಗಿದೆ. ಯಾಕಂದರೆ ಉತ್ತಮ ಪ್ರಧಾನ ದೇಶಕ್ಕೆ ಒಂದು ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಒಂದು ದೇಶಕ್ಕೆ ನಮ್ಮ ಒಂದು ಓಟಿನ ದಿನ ಆದ ಕಾರಣದಿಂದ ಮತದಾನ ಮಾಡಿ ಬಂದವರಿಗೆ ಒಂದು ನಮ್ಮಲ್ಲಿ ಆದಷ್ಟು ಹಸುವನ್ನು ನೀಗಿಸಿ ಅವರಿಗೆ ಆದಷ್ಟು ಒಂದು ಸವಲತ್ತುಗಳನ್ನು, ಜ್ಯೂಸ್ ಆಗಲಿ, ಕಾಫಿ ಟೀ ಆಗಲಿ, ಊಟದ ವ್ಯವಸ್ಥೆ ಆಗಲಿ ನಾವು ಇವತ್ತು ಮಾಡಿರ್ತೀವಿ. ಯಾಕಂದರೆ ಮತದಾನ ಎಷ್ಟು ಮುಖ್ಯನೋ ಹಾಗೆ ಅನ್ನದಾನವೂ ಅಷ್ಟೇ ಮುಖ್ಯ ಅಂತ ನಮ್ಮ ದೇಶದಲ್ಲಿದೆ. ಯಾಕಂದರೆ ಒಂದು ಓಟಿಂದ ದೇಶನೇ ನಾವು ಯಾವ ದೇಶವನ್ನು ಬೇಕಾದರೂ ನಮ್ಮ ಕಂಟ್ರೋಲಲ್ಲಿ ನಾವು ಇದು ಮಾಡ್ಬೋದು. ಹಾಗಾಗಿ ನಾವು ಒಂದು ಬಂದಂಥ ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಇವತ್ತು ಮಾಡಿರ್ತೀವಿ. ಓಟ್ ಮಾಡಿ ಯಾರು ಬಂದಿರ್ತಾರೋ ಅವರಿಗೆ ಒಂದು ಉಚಿತವಾದ ಊಟದ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿರ್ತೀವಿ. ವಿಶ್ವನಾಥ್ ಪಿಳ್ಳೆ ಕಿಚನ್ ಮತ್ತು ಉಡುಪಿ ಗಾರ್ಡನ್ ವತಿಯಿಂದ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.